ಪಹಲ್ಗಾಮ್ನಲ್ಲಿ ಅಮಾಯಕ ನಾಗರಿಕರ ನರಮೇಧದ ಬಳಿಕ ಇಡೀ ಕಣಿವೆ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇದೆ. ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿರುವಂತಹ ಕಾಶ್ಮೀರಿಗರ ಬದುಕು ಮೂರಾಬಟ್ಟೆಯಾಗಿದೆ. ಶ್ರೀನಗರದ ಪ್ರಸಿದ್ಧ ದಾಲ್ ಲೇಕ್ನಲ್ಲಿ ನಾವಿಕರು ಕೆಲಸವಿಲ್ಲದೆ ಪರದಾಡ್ತಾ ಇದ್ದಾರೆ. ನಿಮ್ಮ ರಾಜ್ ನ್ಯೂಸ್ನ ತಂಡ ಕೂಡ ಕಾಶ್ಮೀರದಲ್ಲಿದ್ದು ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ಮಾಡ್ತಾ ಇದೆ. ನಮ್ಮ ವರದಿಗಾರ ವಿಜಯ್ ನಾಯಕ್ ಸ್ಥಳೀಯ ನಾಯಕರೊಂದಿಗೆ ಮಾತನಾಡಿಸಿದ್ದಾರೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತಾದ ಕಂಪ್ಲೀಟ್ ಮಾಹಿತಿಯನ್ನ ನಿಮಗಾಗಿ ತಂದಿದ್ದಾರೆ. ಇಲ್ಲಿದೆ ನೋಡಿ. ಏನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇವತ್ತು ಭಯೋತ್ಪಾದಕರ ದಾಳಿ ಆಗುತ್ತೆ, ಅಲ್ಲಿ ಪ್ರವಾಸಿಗರನ್ನ ನರಮೇಧ ಮಾಡಲಾಗುತ್ತೆ. ಅದರ ನಂತರ ಕಾಶ್ಮೀರದ ಪರಿಸ್ಥಿತಿ ಏನಿದೆ ಅನ್ನುವಂತ ಗ್ರೌಂಡ್ ರಿಪೋರ್ಟ್ ಅನ್ನ ತಗೊಳ್ಳಿಕ್ಕೆ ರಾಜ್ ನ್ಯೂಸ್ ಇವತ್ತು ಶ್ರೀನಗರದ ದಲ್ ಲೇಕ್ ಅನ್ನುವಂತ ಸ್ಥಳದಲ್ಲಿ ಇದೀವಿ. ದಲ್ ಲೇಕ್ ಅನ್ನುವಂತ ಸ್ಥಳ ತಾವು ವಿಡಿಯೋದಲ್ಲಿ ಗಮನಿಸಬಹುದು. ದಲ್ ಲೇಕ್ ಅನ್ನುವಂತ ಒಂದು ಸ್ಥಳ, ಇಲ್ಲಿ ದೋಣಿಗಳನ್ನ ಇಟ್ಟುಕೊಂಡು ಜನರಿಗೆ ಈ ಒಂದು ಕೆರೆಯಲ್ಲಿ ಸಂಚಾರವನ್ನ ಮಾಡಿಸಿ ದುಡ್ಡನ್ನ ಗಳಿಸುವಂತ ಒಂದು ಜನಾಂಗ ಇಲ್ಲಿ ಇದೆ. ಇವರಿಗೆ ಯಾವ ರೀತಿ ಕಷ್ಟ ಆಗಿದೆ, ಇವರಿಗೆ ಈ ಒಂದು ಪಹಲ್ಗಾಮ್ ಘಟನೆಯ ನಂತರ ಯಾವ ರೀತಿ ತೊಂದರೆಗಳಾಗ್ತಾ ಇದ್ದಾವೆ, ಪ್ರವಾಸಿಗರು ಯಾವ ರೀತಿ ಬರ್ತಾ ಇದಾರ ಅಥವಾ ಇಲ್ಲ ಅನ್ನುವಂತ ವಿಷಯವನ್ನ ನಾವು ಮಾತಾಡ್ಲಿಕ್ಕೆ ಪ್ರಯತ್ನ ಪಡೋಣ. ನಮ್ ಜೊತೆ ಮಾತಾಡ್ಲಿಕ್ಕೆ ಇಲ್ಲಿ ಈ ಒಂದು ದೋಣಿಯನ್ನ ನಡೆಸುವವರು ನಮ್ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಪಡೋಣ. सर, यहाँ पे ये जो पहलगाम का ये जो भयोत्पादक ये हमला हुआ, उसके बाद यहाँ का माहौल क्या है? यहाँ पे तो अभी कुछ नहीं, हमारा बोर्ड सब बैठ के ही है, कोई बिजनेस नहीं है, अभी बैठ के ही है, 4-5 दिन से बैठ के। पहले प्रवासी लोग कितने लोग आते थे? बहुत आता था, 2-4 मतलब फैला करता था, हम 2-4 ट्रिप देता था। कितना कमाई करते थे आप? कम से कम 10-1500 2000 तक होता था हमारा कमाई। अभी कितना हो रहा है? अभी तो कुछ नहीं, 2-4 दिन बैठ के ही हो गया, कुछ नहीं है। ये जो घटना घटी है इसके बारे में आप क्या बोलते हैं? ये गलत हो गया, ये तो होना नहीं चाहिए था। तो हमारा यहाँ बाहर वाला आता था, बम्बई, महाराष्ट्र, गुजरात, कलकत्ता, बेंगलोर, तो हमारा वेलकम था उसका। तो अभी हमारा शिकायत वगैरह सब बैठ के देखो इसमें क्या ಇದು ಇಲ್ಲಿನ ಸ್ಥಳೀಯರ ಮಾತುಗಳು. ಎಷ್ಟು ತೊಂದರೆಗೆ ಈಡಾಗಿದ್ದಾರೆ ಈ ಒಂದು ಪಹಲ್ಗಾಮ್ ಘಟನೆಯ ನಂತರ. ಈ ಒಂದು ದೋಣಿ ಸಂಚಾರವನ್ನ ಮಾಡಿ ತಮ್ಮ ಜೀವನವನ್ನ ನಡೆಸುತ್ತಿರುವಂತ ಈ ದೋಣಿ ನೌಕಾ ಇವರು ಈ ತರ ಒಂದು ಘಟನೆಯಲ್ಲಿ ತಮ್ಮ ನೋವನ್ನ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಯಾವ ರೀತಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಅನ್ನುವಂತ ಒಂದು ವ್ಯಾಖ್ಯಾವನ್ನ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಾರುತಿ ಜೊತೆ ವಿಜಯ್ ನಾಯಕ್, ರಾಜ್ ನ್ಯೂಸ್ ಕನ್ನಡ, ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿರುವಂತಹ ಪರಿಸ್ಥಿತಿಯ ಕುರಿತಾದಂತಹ ಒಂದು ಪ್ರತ್ಯಕ್ಷ ವರದಿ ನಿಮ್ಮ ಮುಂದೆ ನಮ್ಮ ವಿಜಯ್ ನಾಯಕ್ ವರದಿಗಾರರು ಸ್ಥಳದಲ್ಲಿ ನಿಂತು ಅಲ್ಲಿನ ಅಡಚಣೆ ಆಗ್ತಕ್ಕಂತ ವಿಧಾನಗಳ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಅಲ್ಲಿನ ಒಬ್ಬರ ಏನು ದೋಣಿ ನಾವಿಕನ ಜೊತೆ ಕೂಡ ಮಾತನಾಡಿಸಿದ್ದಾರೆ. ಸರ್, ಇಲ್ಲಿ ನಾವಿಕನಿಲ್ಲದ ದೋಣಿ ಹೆಂಗೋ ಹಂಗೆ ಪ್ರವಾಸಿಗರಿಲ್ಲದ ಪ್ರವಾಸಿ ತಾಣನು, ಗುರಿಯೂ ಇರಲ್ಲ, ಯಾವಾಗ ಬೇಕಾದ್ರೂ ಮುಳುಗೋಗ್ಬೋದು. ನೋಡಿ, ಈ ಭಯೋತ್ಪಾದಕರು ಭಾರತದ ಮೇಲೆ ಅಂದ್ರೆ ಒಂದು ಹಂತದಲ್ಲಿ ಹೇಳ್ತಾ ಇದ್ರು, ಇಲ್ಲ ಹಿಂದೂಗಳನ್ನೇ ಗುರಿಯಾಗಿ ದಾಳಿ ಮಾಡಿದ್ರು, ಅಂದ್ರೆ ಹಿಂದೂಗಳನ್ನ ಸಾಯಿಸಿರ್ಬೋದು, ಆದ್ರೆ ಅವ್ರ ಹೊಟ್ಟೆ ಮೇಲೆ ಹೊಡೆದು ಇನ್ನೊಂದು ಇಸ್ಲಾಂ ಧರ್ಮೀಯರನ್ನೇ. ಅಂದ್ರೆ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಾವಿರಾರು ಜನರು ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಜೀವನವನ್ನ ಕಟ್ಕೊಂಡಿದ್ದಾರೆ. ಹೌದೌದು. ನೋಡಿ, ಈಗ ಅಲ್ಲಿ ಏನಾಯ್ತು, ಅವ್ನು ಹೇಳ್ತಾ ಇದ್ದ 15,000-20,000 ರೂಪಾಯಿನ ನಾವು ದುಡಿತಾ ಇದ್ದ ಒಂದೊಂದು ದಿವಸಕ್ಕೆ. ಆದ್ರೆ ಇವತ್ತು ಕಳೆದ 5 ದಿನದಿಂದ ನಮ್ಗೆ 5 ಪೈಸೆನೂ ಇದಿಲ್ಲ, ಸಂಪಾದನೆ ಇಲ್ಲ, ನಾವು ಜೀವನ ನಡೆಸೋದು ಬಹಳ ಕಷ್ಟ ಅಂತ ಹೇಳ್ತಾ ಇದ್ದ. ಅಂದ್ರೆ ಅವ್ನು ಸುಮ್ಮನೆ ಕಾಯ್ತಾ ಕುಳಿತಿದ್ದಾನೆ, ಯಾವ ಪ್ರವಾಸಿಗನು ಸಹ ಅಲ್ಲಿಗೆ ಹೋಗಿಲ್ಲ. ಪ್ರತಿದಿನ ಸುಮಾರು 1 ಲಕ್ಷದಷ್ಟು ಪ್ರವಾಸಿಗರು ಆ ದಾಲ್ ಲೇಕ್ ಸರೋವರದಲ್ಲಿ ವಿಹಾರವನ್ನ ಮಾಡ್ತಾ ಇದ್ರು, ವಿಹಾರವನ್ನ ಮಾಡಿ ಎಂಜಾಯ್ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ, ಅವ್ರಿಗೆ ಇವತ್ತು ಒಂಥರ ನೊಣವಡಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇದು ಎಲ್ಲೋ ಒಂದು ಕಡೆಗೆ ಹೌದು, ಅಲ್ಲಿನ ಜನರು ಸಹ ಬಹಳ ಆಕ್ರೋಶಗೊಂಡಿದ್ದಾರೆ. ಇಂತಹ ಘಟನೆಗಳು ಮುಂದೆ ಮರುಕಳಿಸಬಾರದು ಅಂತ. ಆದ್ರೆ ನೀವು ಆರ್ಟಿಕಲ್ 370 ರದ್ದಾಗುವ ಮೊದಲು ಬೇರೆ ಪರಿಸ್ಥಿತಿ ಇತ್ತು. ಆದ್ರೆ ಆರ್ಟಿಕಲ್ 370 ರದ್ದಾದ ನಂತರ
ಅಲ್ಲಿನ ಜನ ಮಾತಾಡ್ತಾ ಇರೋದೇ ಬೇರೆ. ಅಂದ್ರೆ ಇವತ್ತು ಅವ್ರ ಜೀವನವನ್ನ ಕಟ್ಕೊಳ್ತಾ ಇದ್ರು, ಸಾವಿರಾರು ಮಂದಿ ಜೀವನವನ್ನ ಕಟ್ಕೊಳ್ತಾ ಇದ್ರು. ಎಲ್ಲಿ ಪ್ರವಾಸೋದ್ಯಮವನ್ನೇ ನಂಬ್ಕೊಂಡು ಕೋಟ್ಯಾಂತರ ಮಂದಿ ಬದುಕ್ತಾ ಇದ್ದಾರೆ. ಆದ್ರೆ ಏನಾಯ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದ್ರೆ ಇದು ನಾವು ದೇಶವಾಸಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅವ್ನು ಹೇಳ್ತಾ ಇದ್ದ ದೇಶದ ಎಲ್ಲಾ ಭಾಗಗಳಿಂದಲೂ ಇಲ್ಲಿ ಜನ ಬರ್ತಾ ಇದ್ರು. ನಾವು ಪ್ರವಾಸಿಗರಿಂದನೇ 15-20 ಸಾವಿರ ರೂಪಾಯಿ ಪ್ರತಿದಿನ ಸಂಪಾದನೆ ಮಾಡ್ತಾ ಇದ್ರು ಅಂತ. ಆದ್ರೆ ಈಗೆಲ್ಲಿ ಸಂಪಾದನೆ ಮಾಡ್ತಾರೆ ಅವರು? ಇಂಥ ಪರಿಸ್ಥಿತಿಯಲ್ಲಿ ಎಲ್ಲೋ ಒಂದ್ ಕಡೆಗೆ ಇದು ಭಾರತದ ಆರ್ಥಿಕ ಪರಿಸ್ಥಿತಿಯ ಮೇಲೂ ಸಹ ಒಂದು ಪೆಟ್ಟನ್ನ ಕೊಡುತ್ತೆ. ನಾವು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಹೋಗ್ಲಿಲ್ಲ ಅಂದ್ರೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೂ ಪೆಟ್ಟು ಕೊಟ್ಟಾಗ ಇದರ ಬಗ್ಗೆ ಎಲ್ಲರೂ ಸಹ ದೇಶಕ್ಕೆ ಪ್ರವಾಸಿಗರಿಂದ ದುಡ್ಡು ಬರ್ಬೋದು, ಆದ್ರೆ ಪ್ರವಾಸಿ ತಾಣಗಳಿಂದ. ಬಟ್ ಆದ್ರೆ ಅಲ್ಲಿನ ಜನರಿಗೀಗ ಬದುಕು ಕಟ್ಕೊಡುವಂತ ದಿನ ಸರ್ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆರ್ಟಿಕಲ್ 370 ರದ್ದಾದ್ಮೇಲೆ ಏನಾಯ್ತು ಅಂತ ಕೇಳುವಂತ ಕೆಲವರಿಗೆ ನಾವು ಉತ್ತರ ಕೊಡಬೇಕಾಗುತ್ತೆ ಸರ್. ಆರ್ಟಿಕಲ್ 370 ಬಿಫೋರು ಈ ರೀತಿ ಉಗ್ರ ದಾಳಿಗಳಾದ್ರೆ ಸಂಭ್ರಮಿಸ್ತಾ ಇದ್ರು ಸರ್. ಬಟ್ ಇವತ್ತು ದುಃಖ ಪಡ್ತಾ ಇದ್ದಾರೆ. ಅದೇ ಬದಲಾವಣೆ ಸರ್, ಅದು ಖಂಡಿತ. ಯಾಕಂದ್ರೆ ಅವ್ರು ಬದುಕು ಕಟ್ಕೊಂಡಿದ್ರು, ಈಗಾಗಲೇ ಜೀವನವನ್ನ ಕಟ್ಕೊಳ್ಳುವ ನಿಟ್ಟಿನಲ್ಲಿ ಅವ್ರು ಕಾರ್ಯೋನ್ಮುಖರಾಗಿದ್ರು. ಆದ್ರೆ ಇವತ್ತು ಏನಾಯ್ತು, ಈ ಒಂದು ಘಟನೆಯಿಂದ ಇಡೀ ಜಮ್ಮು ಕಾಶ್ಮೀರದ ಪ್ರವಾಸೋದ್ಯಮವೇ ಸ್ಥಗಿತಗೊಂಡಿದೆ, ಸ್ತಬ್ಧ ಆಗ್ತಾ ಇದೆ. ಜನರೀಗ ಅಲ್ಲಿ ಹೋಗಕ್ಕೆ ಇನ್ನೂ 6 ತಿಂಗಳಾದ್ರೂ ಬೇಕಾಗತ್ತೆ. ಈ ಕಾರ್ಯಾಚರಣೆ ನಡೆದು ಅಲ್ಲಿ ಒಂದು ರೀತಿಯಲ್ಲಿ ಎಲ್ಲ ತಿಳಿ ವಾತಾವರಣ ಆಗ್ಬೇಕಾದ್ರೆ ಇನ್ನು ಕನಿಷ್ಠ 6 ತಿಂಗಳಾದ್ರೂ ಆ ಜನ ಕಾಯ್ಬೇಕಾಗತ್ತೆ. ಅಂದ್ರೆ 6 ತಿಂಗಳು ಅವರ ಜೀವನ ಹೆಂಗ್ ನಡೆಸ್ಬೇಕಲ್ಲಿ? ಇದು ಅಲ್ಲಿನ ಒಂದು ಪರಿಸ್ಥಿತಿ ಹಿಡಿದ ಕೈಗನ್ನಡಿಯಾಗಿದೆ. ಅಂದ್ರೆ ನಮ್ಮ ರಾಜ್ ನ್ಯೂಸ್ ತಂಡ ಇಂತಹ ಒಂದು ವರದಿಗಾರಿಕೆಯನ್ನು ಮಾಡಲು ಹೋಗಿದೆ. ಅಂದ್ರೆ ಜನರಿಗೆ ಪ್ರತ್ಯಕ್ಷವಾಗಿ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ತೋರಿಸಬೇಕಾಗಿದೆ, ಅಲ್ಲಿನ ಪರಿಸ್ಥಿತಿ ಏನಾಗಿದೆ ಅನ್ನೋದು ತೋರಿಸಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಕುತ್ಕೊಂಡು ಜಾತಿ ಧರ್ಮ ಇದ್ರ ಮೇಲೆ ನಾವು ಚರ್ಚೆ ಮಾಡ್ತಾ ಇರ್ತೀವಿ, ಹೋರಾಟ ಮಾಡ್ತಾ ಇರ್ತೀವಿ, ಪ್ರತಿಭಟನೆಗಳನ್ನ ಮಾಡ್ತಾ ಇರ್ತೀವಿ. ಯುದ್ಧ ಬೇಡ ಅನ್ನೋರ್ಗು, ಶಾಂತಿ ಬೇಕು ಅನ್ನೋರ್ಗು ಇದೊಂದು ಪಾಠ ಖಂಡಿತ ಆಗ್ಬೇಕು. ಹೌದು, ಖಂಡಿತ. ಇವ್ರೇನ್ ಸರ್ ಇಲ್ಲಿ ಕುತ್ಕೊಂಡು ಸರ್ಕಾರ ದುಡ್ಡಲ್ಲಿ ಮೇಯ್ತಾ ಇರ್ತಾರೆ, ಕಾರಲ್ಲಿ ಓಡಾಡ್ತಾರೆ, ಐಷಾರಾಮಿ ಜೀವನ ಮಾಡ್ತಾರೆ ಸರ್. ಅಲ್ಲಿ ಅವೆಲ್ಲ ಬ್ಯುಸಿ ಆಗಿರ್ತಾ ಇದ್ವು ಆ ಬೋಟ್ಗಳೆಲ್ಲ. ಆದ್ರೆ ಇವತ್ತೇನಾಗಿದೆ, ಆ ಬೋಟ್ಗಳೆಲ್ಲ ಎಲ್ಲೋ ಒಂದ್ ಕಡೆಗೆ ಲಂಗರ್ ಹಾಕೊಂಡು ನಿಂತಿದೆ ಒಂದು ಸೈಡ್ ಅಲ್ಲಿ. ಆ ಲೇಕ್ ಸರೋವರ ಇವತ್ತು ಪ್ರವಾಸಿಗರಲ್ಲೇ ಬಣ್ಗುಡ್ತಾ ಇದೆ. ನೋಡಿ, ನಮ್ಮ ವರದಿಗಾರ ತೋರಿಸ್ತಾ ಇರೋದು ನೋಡಿದಾಗ ಅಲ್ಲಿ ಯಾರು ಜನನೇ ಕಾಣಿಸ್ತಾ ಇಲ್ಲ. ಪಾಪ ನಾವಿಕರು ಹೊರತುಪಡಿಸಿ ಬೇರೆ ಯಾರಿದ್ದಾರೆ ಅಲ್ಲಿ? ಅದು ನಾವಿಕರು ಕೆಲವರು ಇರ್ತಾರೆ ಸರ್. ಪಾಪ ಅವ್ರು ಅಷ್ಟು ಹಡಗುಗಳು ಕಾಣ್ತಾ ಇದ್ರು, ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾ ಇಲ್ಲ. ಅವ್ರು ಈಗ ತಾನೇ ಜೀವನವನ್ನ ಕಟ್ಕೊಳ್ತಾ ಇದ್ದಂತ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಪೆಟ್ಟನ್ನ ಭಯೋತ್ಪಾದಕರು ನೀಡಿದ್ರು. ಅವರು ಕೇವಲ ಭಾರತದಕ್ಕಷ್ಟೇ, ಅವರು ಭಾರತವನ್ನ ಗುರಿಯಾಗಿಸ್ಕೊಂಡು ಮಾಡಿರ್ಬೋದು, ಆದ್ರೆ ಅವ್ರು ಯಾರನ್ನ ಇದ್ ಮಾಡಿದ್ದಾರೆ ಅನ್ನತಕ್ಕಂಥದ್ದು ಅವ್ರು ಯೋಚನೆ ಮಾಡ್ಬೇಕಾಗತ್ತೆ. ಇದು ಭಯೋತ್ಪಾದಕ ಕೃತ್ಯದಲ್ಲಿ ಇದೊಂದು ದೊಡ್ಡ ದುರಂತ ಅಂತ ನಾವು ಹೇಳ್ಬೇಕಾಗತ್ತೆ. ಖಂಡಿತವಾಗ್ಲು ಈಗಾಗ್ಲೇ ಏನು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದಾದ ಬಳಿಕ ನೋಡಿ 2019ರಿಂದ ಇಲ್ಲಿವರೆಗೂ ಕೂಡ ಸುಮಾರು 2.5 ಕೋಟಿ ಪ್ರವಾಸಿಗರು ಅಲ್ಲಿಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಅನ್ನುವಂತ ಅಂಕಿಅಂಶ. ಅಲ್ಲ, ಪ್ರತಿ ವರ್ಷ ಅಂದ್ರೆ ಜಾಸ್ತಿ ಆಗ್ತಾ ಹೋಗ್ತಾ ಇದಾರೆ. ಫಸ್ಟ್ ಈ ವರ್ಷನೇ 2,88,00,000 ಜನ ಪ್ರವಾಸಿಗರು ಒಂದು ವರ್ಷಕ್ಕೆ 2,88,00,000 ಜನ ಅಲ್ಲಿ ಹೋಗಿದ್ರು. ಕಳೆದ ವರ್ಷ 2.5 ಕೋಟಿ ಜನ ಹೋಗಿದ್ರು. ಅದಕ್ಕೆ ಮೊದಲು 1,88,00,000 ಜನ ಹೋಗಿದ್ರು. ಅಂದ್ರೆ ಈ ರೀತಿ ಜನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದ್ರು. ಯಾಕಂದ್ರೆ ಇದು ಒಂದು ಸ್ವಿಟ್ಜರ್ಲ್ಯಾಂಡ್ ಭಾರತದಲ್ಲಿರ್ತಕ್ಕಂಥ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಗಿತ್ತು. ಈ ಕಾರಣಕ್ಕಾಗಿ ಜನರನ್ನ ಅಟ್ರಾಕ್ಷನ್ ಮಾಡ್ತಾ ಇತ್ತು. ನಾವೆಲ್ಲೋ ದೂರದ ಸ್ವಿಟ್ಜರ್ಲ್ಯಾಂಡ್ ಹೋಗಿ ಪ್ರವಾಸ ಮಾಡೋದಕ್ಕಿಂತ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ತಾಣಕ್ಕೆ ಹೋಗಿ ನಾವು ಎಂಜಾಯ್ ಮಾಡೋಣ ಅನ್ನೋ ಪರಿಸ್ಥಿತಿ ಇತ್ತು. ಮಟ್ಟಿಗೆ ಭಾರತ ಅಭಿವೃದ್ಧಿ ಮಾಡ್ತಾ ಇದೆ ಅನ್ನೋ ಹೊಟ್ಟೆ ಕಿಚ್ಚು ಕೂಡ ಇರ್ಬೋದಾ ಸರ್? ಅದೇ ಏನಾಯ್ತು, ಅಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಪಾಲ್ಗೊಂಡಿರೋ ಯಾರು ಅಲ್ಲಿನ ಸ್ಥಳೀಯ ನಿವಾಸಿಗಳೇ. ಆ ಸ್ಥಳೀಯ ನಿವಾಸಿಗಳು ಸಹಾಯ ಇಲ್ದೇನೆ, ಸ್ಥಳೀಯ ನಿವಾಸಿಗಳ ಬೆಂಬಲ ಇಲ್ದೇನೆ ಭಯೋತ್ಪಾದಕರು ಭಯೋತ್ಪಾದನೆ ದಾಳಿಯನ್ನ ನಡೆಸಿದಾಗ್ಲಿ, ಪಾಕಿಸ್ತಾನ ಬಂದು ಅಲ್ಲಿ ಏನೋ ಕಾರ್ಯಾಚರಣೆ ಮಾಡಕ್ಕಾಗ್ಲಿ ಸಾಧ್ಯ ಇಲ್ಲ. ಇವತ್ತು ಅಲ್ಲಾಗಿರೋದು ಸ್ಥಳೀಯರ ಸಹಕಾರದಿಂದಲೇ. ಆ ಸ್ಥಳೀಯರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ನಮ್ಗೆ ಯಾವ ರೀತಿಯ ಪೆಟ್ಟು ಬೀಳುತ್ತೆ ನಮ್ಮ ಜೀವನದ ಮೇಲೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಟ್ನಲ್ಲಿ ಸದ್ಯ ಅಲ್ಲಿನ ಜನರ ಪರಿಸ್ಥಿತಿಯ ಬಗ್ಗೆ ಪ್ರತಿದಿನ ಕೂಡ ನಮ್ಮ ವರದಿಗಾರ ಅಲ್ಲಿ ಒಂದೊಂದು ಭಾಗದಲ್ಲೂ, ಇವಾಗ ನಾವು ನಿಮಗೆ ಸದ್ಯ ಡಾಲ್ ಲೇಕ್ ಮಾತ್ರ ತೋರಿಸ್ತಾ ಇದೀವಿ. ಇನ್ನುಳಿದಂತ ಪ್ರವಾಸಿ ತಾಣಗಳು, ಕೆಲವರು ಜಿಪ್ ಲೈನು, ಇನ್ ಕೆಲವರು ವ್ಯಾಪಾರ ಏನು ಹೋಟೆಲ್ ಉದ್ಯಮಗಳನ್ನು ಇಟ್ಕೊಂಡು ಅವ್ರ ಜೀವನ ಹೆಂಗ್ ಕಟ್ಕೊಂಡಿದ್ದಾರೆ, ಇನ್ ಕೆಲವರ ಬದುಕುಗಳು ಹೇಗಲ್ಲಿ ಕಟ್ಕೊಂಡಿದ್ರು, ಆರ್ಟಿಕಲ್ 370 ರದ್ದಾದ್ಮೇಲೆ ಅವ್ರ ಬದುಕು ಹೇಗಿತ್ತು, ಆ ನಂತರದ ಬದುಕಿಗೆ ಇವತ್ತು ಏನಾಗ್ತಾ ಇದೆ, ಆರ್ಟಿಕಲ್ 370 ಇಲ್ಲ ಅಂತಂದ್ರೆ ಏನಾಗಬಹುದು ಅನ್ನುವಂತ ವಿಚಾರವನ್ನು ಮತ್ತು ಭಯೋತ್ಪಾದನವನ್ನ ಮಟ್ಟ ಹಾಕದೆ ಹೋದ್ರೆ, ಭಯೋತ್ಪಾದನವನ್ನ ಬೆಳೆಸ್ತಾ ಹೋದ್ರೆ ಏನಾಗಬಹುದು ಅನ್ನೋದರ ಒಂದು ಪ್ರತ್ಯಕ್ಷ ವರದಿಯನ್ನ ಪ್ರತಿದಿನ ಕೂಡ ಒಂದೊಂದು ಭಾಗದಿಂದ ನಿಮ್ಮ ಮುಂದೆ ತೆರೆದಿಡುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಮತ್ತು